ಅಣ್ಣ ತಗೊಳ್ಳೋಣ ನಿಮ್ಮ ಬಡ್ಡಿ ದುಡ್ಡು, ಕಷ್ಟಕ್ಕೆ ಹೆಲ್ಪ್ ಆಗಿದ್ದೀರಾ, ಥ್ಯಾಂಕ್ಸ್ ಅಣ್ಣ. ಸರಿ ಸ್ವಾಮಿ, ಥ್ಯಾಂಕ್ ಯು. ಅಣ್ಣ ಬಾರಪ್ಪ. 4-5 ದಿನ ಟೈಮ್ ಇತ್ತಲ್ಲ, ಇಷ್ಟ ಬೇಗ ಯಾಕೆ ಕಟ್ದ? ಇಷ್ಟೊಂದು ಡೆಲ್ಲಿಂದ ಬಂತು? ಲೋ ತಮ್ಮ, ಇನ್ನೂ 4-5 ದಿನ ಟೈಮ್ ಇತ್ತಲ್ವಾ, ಇಷ್ಟೊಂದು ಡೆಲ್ಲಿಂದ ತಂದೆ? ನಾನು ಮಧ್ಯದಲ್ಲಿದ್ದು ನಾನೇ ದುಡ್ಡು ಇಸ್ಕೊಟ್ಟಿದ್ದೀನಿ. ಈಗ ನನ್ನ ಮರ್ಯಾದೆ ನಾನೇ ಉಳಿಸ್ಕೊಳ್ಬೇಕು. ನಮ್ಮಮ್ಮ ಈ ಬೈಕ್ನ ಪ್ರೀತಿಯಿಂದ ಕೊಡಿಸಿದ್ದು. ಸರಿ ಆಯ್ತು ಅಣ್ಣ, ನಿಮ್ ದುಡ್ಡು ಕೊಟ್ಟಿದ್ದೀನಿ, ಥ್ಯಾಂಕ್ಸ್. ಓಯ್ ಬಾರ ಇಲ್ಲಿ. ಗೌತಮ, ಜೀವನದಲ್ಲಿ ಒಂದ್ ತಿಳ್ಕೊ, ಜೀವನದಲ್ಲಿ ಇದನ್ನ ನೆನ್ಪಿಟ್ಕೊ. ನಿನ್ ಮಧ್ಯದಲ್ಲಿದ್ದು ಅವ್ರಿಗೆ ಇವ್ರಿಗೆ ದುಡ್ಡು ಈಸ್ಕೊಡಕ್ಕೆ ಹೋಗ್ಬೇಡ. ಈಗ ಜನ ಹೆಂಗಂದ್ರೆ, ನಿನ್ನ ಹತ್ರ ದುಡ್ಡು ಕೇಳ್ಬೇಕಾದ್ರೆ ನಿನ್ನ ದೇವ್ರ ತರ ನೋಡ್ತಾರೆ, ಅದೇ ದುಡ್ಡು ನೀನ್ ವಾಪಸ್ ಕೇಳಕ್ ಹೋದ್ರೆ ನಿನ್ನ ಶತ್ರು ತರ ನೋಡ್ತಾರೆ. ಕರೆಕ್ಟ್ ಆಗಿ ಒಂದ್ ಯೋಚನೆ ಮಾಡು, ಯಾರಿಗ್ ಕೊಡ್ಬೇಕು ಯಾರಿಗ್ ಕೊಡ್ಬಾರ್ದು ಅಂತ. ಸುಮ್ನೆ ಯಾರಿಗ್ ಬೇಕು ಅವ್ರಿಗೆ ಕೊಟ್ರೆ ಇದೇ ಪ್ರಾಬ್ಲಮ್ ಆಗೋದು. ಇವಣ್ಣ ಹೇಳೋದ್ ಕರೆಕ್ಟ್ ಇದಲ್ವಾ? ಈ ವಿಡಿಯೋ ನೋಡಿ ನಿಮ್ಗೇನ್ ಅನ್ನಿಸ್ತು ಅಂತ ಆನೆಸ್ಟ್ ಆಗಿ ಕಮೆಂಟ್ ಮಾಡಿ. ಫ್ರೆಂಡ್ಶಿಪ್ ಅಲ್ಲಿ ದುಡ್ಡು ಕೊಡ್ಬೇಕಾ ಬೇಡ್ವಾ?